ಈ ಶತಾಬ್ದಿ ಟ್ರೈನ್ ಮತ್ತು ಡೊಮೆಸ್ಟಿಕ್ ಏರೋಪ್ಲೇನ್ ಎಲ್ಲ ಒಂದೇ ಅನಿಸ್ಬಿಡುತ್ತೆ ರೀ. ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಬರ್ರಿ, ಹೊಸ ವಿಡಿಯೋ ಅಂತೂ ಶೂಟ್ ಆಗೈತಿ, ನೋಡ್ಕೊಂಬರೋನು ಹೆಂಗೈತೆ ಅಂತೇಳಿ. ಹೆಂಗೈತೆ ಅಂತ ನೋಡ್ಕೊಂಬರೋದು ಅಷ್ಟೇ ಅಲ್ರಿ ಪೋಯ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನೆಕ್ಸ್ಟ್ ಕಂಟೆಂಟ್ ಏನು ಮಾಡಲಿ ಅಂತೇಳಿ ಕಮೆಂಟ್ಸ್ನಾಗೂ ನಂಗೆ ತಿಳಿಸ್ರಿ. ಈಗ ಈ ವಿಡಿಯೋನ ಪೂರ ನೋಡ್ಕೊಂಬರ್ರಿ, ನಡ್ರಿ ಹೋಗೋಣ. ಇಷ್ಟಕ್ಕೊಂದು ಸ್ಪೀಡ್ನಾಗ ಎಲ್ಲಿ ಹೊಂಟಿ ಲೇತಮ್ಮ ಅಂತ ನೀವು ಅನ್ಬೋದು ರೀ. ಫಂಕ್ಷನಿಗೆ ಹೊಂಟಿನೇ, ಮತ್ತು ಅಲ್ಲಿ ಇನ್ನೇನು ಟ್ರೈನ್ಗೆ ಮಿಸ್ ಆತಂದ್ರೆ ಮತ್ತು ಊಟ ಮಿಸ್ ಆಗುತ್ತಲ್ಲ ರೀ ಆಬ್ವಿಯಸ್ಲಿ. ಮತ್ತು ಅದೇ ಮತ್ತು ಊಟ ಮಿಸ್ ಆಗ್ಬಾರ್ದಂತ ಏನಪ್ಪ ಸ್ಪೀಡ್ನಾಗ ಹೊಂಟಿದ್ದೆ. ಅಂತೂ ಇಂತೂ ಮತ್ತು ನಮ್ಮದು ನಸೀಬನ ಕೆಟ್ಟದೊಂದು ಬಳಿಕ ಏನೋ ಒಂದು ಲಪಡ ಆಗೋದಕ್ಕರೆ ಆಗೈತೆ ನಡಿಯಪ್ಪ ಅಂತ ಹೇಳ್ತೀನಿ. ಅದು ಏನದು ಲಪಡ ಅಂಥೇಳಿ ಟ್ರೈನ್ ಮ್ಯಾಗ ಕುಂತಿದ್ವಿ. ಬ್ಯಾಗ್ ಕುಂತವ, ಬ್ಯಾಗ್ ಮ್ಯಾಗ ಏನೋ ಚೆಲ್ಲಿ ಬಿಟ್ಟ. ಅದ ಚೆಲ್ಲಿ ಅಂತ ತಡಿ ಅಂಥೇಳಿ ವರ್ಷಕ್ಕೆ ಟ್ರೈನ್ ಇದು ನಂದು ಗಾಡಿ ಪಾರ್ಕ್ ಮಾಡಿ ಟಿಕೆಟ್ಲೆ ವರ್ಷ ಹೋಗೋದು ಬಿಟ್ಟಿನಿ. ಈಗ ಇನ್ನು ಗಾಡಿ ಹೆಂಗೆ ಬಿಡಿಸ್ಕೊಂಬರ್ಬೇಕು ಅನ್ನೋ ಟೆನ್ಷನ್ ತಲೆಯಾಗೈತಿ. ನೋಡು, ಫಂಕ್ಷನ್ ಕಡೆ ಅಂತೂ ಬಂದ್ವಿ ರೀ. ಹೆಂಗೋ ಹಿಂಗೋ ಮಾಡಿ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹುಡುಗಿದು ಸ್ವಲ್ಪ ವಿಡಿಯೋ ಮಾಡ್ಬೇಕಿತ್ತು, ಗದ್ಲಿತ್ತು, ಮಾಡೋಕ್ಕಂತೂ ಆಗಲಿಲ್ಲ. ಮತ್ತು ಹಂಗೂ ಹಿಂಗೂ ಅದನ್ನು ನೀವು ಏನು ವಿಚಾರ ಮಾಡೋದಂತ ಬಂದ್ವಿ ರೀ. ನಮ್ಮ ಸೆಕ್ಷನ್ ಇಲ್ಲೇ ಐತಿ, ಅದಕ್ಕೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಬಂದು ನೋಡ್ತೀನಿ, ಚೇರ ಖಾಲಿ ಇಲ್ಲರಿ. ಮತ್ತು ಇನ್ನೇನು ವೇಟ್ ಮಾಡಬೇಕಾಗತ್ತೆ. ಊಟ ಹೆಂಗೆ ಮಿಸ್ ಮಾಡಕ್ಕೆ ಬರುತ್ತೆ ರೀ. ವೇಟ್ ಮಾಡಿ ಚೇರ್ ಅಂತೂ ಹಿಡಿದು ನೋಡ್ರಿ. ಅಂತೂ ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲಿ ಹಾಕಿಂದು ಒಂದೊಂದು ಐಟಮ್ ಬಂದು ಬೀಳ್ಬೇಕಾದ್ರೆ ಜೀವನದ ತೃಪ್ತಿ ಅನಿಸ್ಬಿಡ್ತ್ರಿ. ಯಾಕಂದ್ರೆ ಇಂಥ ಊಟ ಬೆಂಗಳೂರಾಗ ಸಿಗೋದಿಲ್ಲ. ಸಿಕ್ಕರೆ ಅದನ್ನು ಯಾವುದೋ ಹೋಟೆಲ್ನಾಗ ಸಿಗ್ತಾವಂತ್ರಿ, ಮದುವೆ ಊಟ ಅಂತೇಳಿ. ಬಟ್ ಅವು ಅಂಥ ರುಚಿ ಪಚಿ ಇರ್ತಾವೆಲ್ಲ ಗೊತ್ತಿಲ್ಲ. ಇಲ್ಲಿ ಊಟ ಸಿಕ್ಕದಂದ ಬಳಿಕ ಬಿಡೋದು ಯಾಕ್ರಿ, ತೃಪ್ತಿ ಆಗುವಂಗೆ ಕಟ್ಟದು ಬಿಡ್ಬೇಕು. ಯಾಕಂದ್ರೆ ಮತ್ತು ಮದುವೆ ಊಟ ಇನ್ನೇನು ಲಗ್ನ ಸೀಸಾಗ ಮುಗ್ಯಾಕೆ ಬಂದವು. ಮತ್ತು ಮುಗಿದ್ರೊಳಗೆ ನಮ್ಮದು ಹೊಟ್ಟೆ ಫುಲ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಅಲ್ಲಿ ಮಟ್ಟ ಹೋಗಿ ಒಂದು ಬಳಿಕ ಹಂಗೆ ಬಿಟ್ಟು ಬರೋಕೆ ಹೆಂಗೆ ಮನಸ್ಸು ಬರುತ್ತೆ ರೀಪ ನಮಗರ. ನೋಡಿರಿ, ಎಲ್ಲ ಅಂತೂ ಐಟಮ್ ಹಾಕಿದ್ರಿ, ಯಾವುದೂ ಮಿಸ್ ಮಾಡಿಲ್ಲ. ಮತ್ತು ನಾವು ಹೆಂಗೆ ಮಿಸ್ ಮಾಡಕ್ಕೆ ಎಲ್ಲಿ ಪೂರ ಸ್ವಚ್ಛ ಮಾಡೇ ಬಂದಿ ನೋಡ್ರಿ ನಾ ಅಂತರೂ. ಈ ಶತಾಬ್ದಿ ಟ್ರೈನು ಮತ್ತು ಡೊಮೆಸ್ಟಿಕ್ ಏರೋಪ್ಲೇನ್ ಎಲ್ಲ ಒಂದೇ ಅನಿಸ್ಬಿಡುತ್ತೆ ರೀ. ಅದರ ಚಾ ಮಾಡೋಕ್ಕೆ ಹೆಣ್ಮಕ್ಳು, ಇದರ ಚಾ ಮಾಡೋಕ್ಕೆ ಗಂಡು ಮಕ್ಕಳು. ಚಾಯ್ ಬೋಲೋ ಚಾಯ್ ಅಂತ ಬಂದೇ ಬಿಡ್ತಾರೆ. ಸೀಟ್ ನೋಡಿದ್ರೆ ಅದ್ರಾಗೂ ಕಡಿಮೆ ಕಂಜೆಸ್ಟೆಡ್, ಇದ್ರಾಗೂ ಕಂಜೆಸ್ಟೆಡ್. ಅದು ಆಕಾಶದಾಗ, ಇದು ಟ್ರ್ಯಾಕ್ ಮ್ಯಾಗ ಸಾಕಾಗಿ ಹೋಗ್ಬಿಡುತ್ತೆ ನನಗಂತೂ. ಇದನ್ನೆಲ್ಲ ವಿಚಾರ ಮಾಡೋದು ಯಾಕಪ್ಪ ಅಂತೇಳಿ ಹೊಟ್ಟೆ ಚಿತ್ತು ಒಂದು ಪೇರು ಅಂತ ಅಂದಿಟ್ಟಿಲ್ಲ ನಮ್ಮ ಹೆಣ್ಮಕ್ಳು. ಬಂದು ತಿಂದ್ವಿ ರೀ. ಹಂಗೆ ಒಂದು ಸ್ವಲ್ಪ ಆ ಕಡೆ ಕಟ್ಟು ನೋಡಿದ್ಲಿಗೆ ಮದ್ರೋಡೆ ಸಿಕ್ತು. ಆತಂತೆ ಮದ್ರೋಡೆ ಕಟ್ಟೋದು. ಇನ್ನೇನು ಬೆಂಗಳೂರು ಕಡೆ ಪಯಣ ಸಾಕಾಗ್ಬಿಟ್ಟಿದ್ದು ಬರೋತ್ಲಿಗೆ. ಹಂಗೋ ಹಿಂಗೋ ಮಾಡಿಕೊಂಡು ಬೆಂಗಳೂರಿಗಂತೂ ಬಂದು ರೀಚ್ ಆದ್ವಿ ರೀ. ಆಗಿ ಪಾರ್ಕಿಂಗ್ ಕಡೆ ಹೋಗ್ತೀನಿ. ಅವಂಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಅವು ಇವು ತೋರಿಸಿತ್ತು. ಯಾಕಂದ್ರೆ ಮುಂಜಾನೆ ಸ್ವಲ್ಪ ಲಪಡ ಮಾಡಿದ್ನೆಲ್ಲ ತೋರಿಸ್ಕೇಸ ಇನ್ನೇನು ರೊಕ್ಕ ಕಿಶದ ತೊಡೆ ರೊಕ್ಕಿದ್ದು ರೊಕ್ಕನೂ ಕೊಟ್ಟು ಕ್ಲಿಯರ್ ಮಾಡಿಕೊಂಡು ಮನೆಗೆ ಬೋದು ಸಾಕು ಹೋಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಿಗ್ತೀವಿ ಅಂತ ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣ.